ನಮಸ್ಕಾರ ಸರ್. ಇದು ಸರ್ಕಾರ ದವಾಖಾನೆ ಆಸ್ಪತ್ರೆಯಿಂದ ನವನಗರ ಸರ್, ವಾರ್ಡ್ ನಂಬರ್ 9. ಇದಕ್ಕೆ ಕೌನ್ಸಿಲರು ಹನುಮಂತ ಅವರು ಸರ್. ಆದರೆ ಇಲ್ಲಿ ಸ್ವಲ್ಪ ಕಷ್ಟ, ಫಸ್ಟ್ ಪುಟ್ಟಣ್ಣಿದ್ದೆ ಸರ್, ಇವಾಗ ಹನುಮಂತ ಇದ್ದಾರೆ. ಆದರೆ ಈಗ ಒಂದು 8 ದಿನಕ್ಕೊಂದ್ಸತಿ ನೀರು ಬರ್ತದೆ ಸರ್. ನೀರು ಬರ್ತದೆ. ನೀರು ಬಂದ್ರೆ ಅದ್ರಾಗ ಹೆಣ್ಮಕ್ಳಿಗೆ ಗುದ್ದಾಡ್ತಾರೆ. ಒಂದೆಲ್ಲ ನಾವು ಗಂಡು ಮಕ್ಕಳು ನೀರು ಇಡೋಕೆ ಹೋಗ್ತಿ ಅಂದ್ರೆ ನೀನೇ ಜಗಳ ಆಡಿದ್ರೆ ಹೆಣ್ಮಕ್ಳು ಸಣ್ಣ ಮಕ್ಕಳು ಅವ್ರಿಗೆ ಮನೆಗೆ ನೀರು ಇಲ್ದಕ್ಕನೇ ಹೆಣ್ಮಕ್ಳು ಗಂಡು ಮಕ್ಕಳು ಹೋದ್ರೆ ಬಡಿಯೋಕೆ ಬರ್ತಾರೆ. ನೀರಿಲ್ಲ. ಐದು ದಿವ್ಸಕ್ಕೊಂದ್ಸತಿ 6 ದಿವ್ಸಕ್ಕೊಂದ್ಸತಿ ಬರ್ತದೆ. ಇಲ್ಲಿ ಮೊದಲು ಸ್ಲಮ್ ಏರಿಯಾ ಇದು. ಸ್ಲಮ್ ಏರಿಯಾ ಇದಕ್ಕೆ ಯಾರು ಕೇರ್ ಮಾಡಲ್ಲ. ಬರ್ತಾರ, ನೋಡ್ತಾರ, ಹೋಗ್ತಾರ. ಒಂದು ಕೊಳೆಗೆ ನಾವು 10 ಮಂದಿ 20 ಮಂದಿ ಕೊಡ್ತೀವಿ ಸರ್. ಇಲ್ಲಿ ನಾವು ಯಾವ್ದಾರು ಸ್ವಲ್ಪ ನಡ್ಕೊಂಡು ಹೋಗ್ಬೇಕಂತಂದ್ರೆ ಗಟಾರ ಅದಕ್ಕೆ ಬರೀ ರಜ್ಜು ಸಿಡ್ತಿ. ಅದು ರಜ್ಜು ಮಕ್ಕಳು ಸಣ್ಣ ಮಕ್ಕಳು ಸಾಲಿಗೆ ಹೋಗ್ಬೇಕಂತಂದ್ರೆ ಗಲೀಜು ಆತು ಸರ್. ಗಲೀಜು ಆಗ್ತದ. ಒಂದೊಂದು ದಿನಕ್ಕೆ ನಾವು ಹೋಗ್ಬೇಕಂದ್ರೆ ಮೊನ್ನೆ ಹುಡ್ರು ಗಾಡಿ ಪಲ್ಟಿ ಆಗಿತ್ತು. ಗಟರ್ ನೀರು ಗಾಡಿ ಪಲ್ಟಿ ಆಗಿತ್ತು. ಘಟನೆ ಬಿದ್ದು ಸ್ವಲ್ಪ ಕಾಲು ಮುರ್ಕೊಂಡಿದ್ರು. ಅದಕ್ಕೆ ಸರ್ ಸ್ವಲ್ಪ ದಯವಿಟ್ಟು ಹೇಳ್ಕೊಡ್ತೀವಿ. ಅದು ಹೋಗಿದ್ರು ಒಬ್ಬರು. ಇಲ್ಲಿ ನೀರಿಲ್ಲ ಸಲುವಾಗಿ ಅದು ಕೆರೆಗಂತ ಹೋಗಿದ್ರು. ಪಾಪ ಅಕ್ಕೋರು ಹೋಗಿದ್ರು. ಅಲ್ಲಿ ಪಾಪ ಎಮ್ಮ ಬಡುಪಾಯಿ. ಅದಕ್ಕೆ 3 ಮಕ್ಕಳೇ ಇದಾರೆ. ಆ ಎಮ್ಮನ ಕೂದಲ ತಗೊಂಡು ಹಾಕಿನೇ ಉರ್ಲಾಕಿ ಕೊಲ್ಲಕ್ಕೆ ಪ್ರಯತ್ನ ಮಾಡಲ. ಆದರೆ ದೇವ್ರು ಭಗವಂತ ಆಶೀರ್ವಾದ ಆ ಎಮ್ಮ ಕೈ ಕಡ್ದು ಬದುಕ್ಯಾಳ. ಒಂದ್ಯಾವ್ದೊಂದು ಧೈರ್ಯ ಇದ್ದಿಲ್ಲ ಅಂದ್ರೆ ಆ ಎಮ್ಮ ಸಾಯದ ಲೆಕ್ಕ. ಇವೆಲ್ಲ ನಮ್ಮನ್ನು ಇಲ್ಲಿ ಬಡ್ದ್ರು ಕೇಳಿದ್ರೆ ಯಾರು ಕೇಳೋ ಪರಿಸ್ಥಿತಿ ಇಲ್ಲ. ಆದರೆ ಬರ್ತಾರ, ನೋಡ್ತಾರ, ಹೋಗ್ತಾರ. ಏನು ಮಾಡೋದಿಲ್ಲ ಸರ್. ಮಾಡ್ತೀವಿ ಅಂತಾರೆ, ಹೋಗ್ಬಿಡ್ತಾರೆ ಸರ್. ಎಲೆಕ್ಷನ್ ಟೈಮ್ ಬರ್ತಾರೆ, ಇದು ಮಾಡ್ತಾರೆ, ನಿಂಕೋರು ಸರ್ ಬರಲ್ಲ. ಆದರೆ ದಯವಿಟ್ಟು ಬೇಡ್ತೀನಿ, ಈ ಬಡಪಾಯಿ ಸ್ಲಮ್ ಏರ್ ಐತಲ್ಲ, ಸ್ವಲ್ಪ ಕೈ ಮುಗಿದು ಬೇಡಿಕೊಟ್ಟು ನಮ್ಮ ಸ್ವಲ್ಪ ಯಾವುದೇ ಸಣ್ಣ ಪುಟ್ಟ ಕೆಲಸ ಮಾಡಿ ನೀರಿಗೆ ಆಗಲಿ, ಸ್ವಲ್ಪ ಕೊಳೆಗಾಗಲಿ, ರೋಡ್ ಆಗಲಿ, ಸಣ್ಣ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕಾಗಲಿ ಯಾವುದಾದ್ರು ಒಂದು ಹೆಲ್ಪ್ ಮಾಡಿದ್ರೆ ನಿಮ್ಮನ್ನು ನಾವು 2 ಕೈ ಹಿಡಿದು ಬೇಡಿ ನಾವು ಪ್ರಯತ್ನ ಮಾಡಿ. ಇಲ್ಲಿ ಸರ್ 230 ಕುಟುಂಬ ಅದ ಸರ್. 230 ಕುಟುಂಬ ಇದ್ರೆ ಇಲ್ಲಿದ್ದ ಕೂಲಿ ಕಾರ್ಯನೇ ಮಾಡ್ಬೇಕು. ಇಲ್ಲಿದ್ದ ಹೋಗ್ಬೇಕು. ಕೆಲವು ಮಂದಿ ಇಲ್ಲ, ಆದರೂ 230 ಮಂದಿ ಮಾತ್ರ ಪಕ್ಕ ವಾಸ ಮಾಡಕ್ ಕುಂತಾರ. ಇಲ್ಲಿದ್ದ ನಡ್ಕೊಂಡು ಹೋಗ್ಬೇಕು, ಊರಾಗ ಹೋಗಿ ಕೆಲಸ ಮಾಡ್ಬೇಕು, ಮತ್ತೆ ಇಲ್ಲಿಗೆ ಬರ್ಬೇಕು. ಯಾರು ಇದ್ದ ಮನೆತನಲ್ಲಿ ಎಲ್ಲ ಕೂಲಿ ಮಾಡಾರ, ಎಲ್ಲ ದುಡ್ಕೊಂಡ್ ತಿನ್ನಾರ. ಆದರೆ ಅದು ಈ ಬಡತನ ನೋಡಿ ಆದ್ರೂ ಹೋಗಿ ಮಾಡಿ ಕೆಲಸ ಮಾಡಿ ಬಂದ್ರೆ ಬದುಕ್ತಾರೆ. ಆದರೆ ಈ ಸಣ್ಣ ಪುಟ್ಟಗಳು ಕೆಲಸ ಇದಾವಲ್ಲ, ನೀವು ನೆರವೇರಿಸಿದ್ರೆ ನಿಮ್ಗೆ ಧನ್ಯ ಮಾಡ್ತೀನಿ ಸರ್. ನೀರ್ದೊಂದು ತಿಪ್ಪಲ ಮತ್ತೇನ ಇದು ನಮ್ಮ ಕಡೆ ಕೊಳೆ ಹಾಕೋದಕ್ಕೆ ತಿಪ್ಪಲ ಆಗಿಬಿಟ್ಟದ. ನಮಗೆ ಎಲ್ಲಿಂದ ಹೊತ್ಕೊಂಡು ಬರೋದು ಅಲ್ಲಿಂದ ಕಷ್ಟ ಆಗಿಬಿಟ್ಟದ. ಮಕ್ಕಳು ತಗೊಂಡು ಹೋಗಿ ಎತ್ಕೊಂಡು ಬರೋದಾಗ್ಯದ. ದೊಡ್ಡ ಮಕ್ಕಳು ಜಾಗದೊಂದು ನಾವು ಇವು ಏನು ಬಂದ್ರೆ ಉಕ್ಕಂದ್ರೆ ಸಣ್ಣ ಮಕ್ಕಳು ಅದಾರ. ಅವಕ್ಕೆ ಯಾವುದೆಲ್ಲ ಔಷಧಿ ಅದಕ್ಕೆ ಯಾರನ್ನ ಕೊಡ್ತಾರೆ, ಅದು ಕೂಡ ಇಲ್ಲ, ಏನಿಲ್ಲ. ಅದಿಷ್ಟು ನಮಗೆ ಏನು ಅವಕಾಶ ಮಾಡಿ ಕೊಡ್ತಾರೆ ಅಂದರೆ ನೋಡ್ರಿ ಅಂತ ಕೇಸಿ ದಯವಿಟ್ಟು ಕೇಳ್ಕೊಂತೀವಿ. ನನ್ನ ಹೆಸರು ಲಕ್ಷ್ಮೀ. ನೀರಿನ ಸಮಸ್ಯೆ ಮಾಡ್ತೀವಿ ಅಂದ್ರಿ ಮಾಡಲಿಲ್ಲ. ಏನು ಅರ್ಧ ಮಂದಿಗೆ ಜಾಗ ಅಳತಿ ಕೊಟ್ಟಾರ, ಅರ್ಧ ಮಂದಿಗೆ ಕೊಟ್ಟಿಲ್ಲ. ಪ್ಲೇಟ್ಗಳು ಆಗ್ಯಾವ, ಅರ್ಧ ಮಂದಿಗೆ ಆಗಿಲ್ಲ. ಭಾಳ ತೊಂದರೆ ಆಗಿಬಿಟ್ಟತಿ ಇಲ್ಲಿ. ಯಾಕಂದ್ರೆ ಯಾರನ್ನ ಹೇಳಕ್ಕೆ ಹೋದ್ರೆ ನೀನು ಯಾರು ನಾನು ಯಾರು ಅನ್ನಕತ್ತಾರ.